ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಪ್ರೋಮೋ. ನಾನು ನಿಮಗೆ ನಿನ್ನೆನೆ ಆಯ್ತಾ ಹೇಳಿದ್ದೆ ಏನಂತ ಅಂದ್ರೆ ನಿಮ್ಗೊಂದು ವಿಡಿಯೋ ಕೂಡ ಹಾಕಿದ್ದೆ, ಸ್ಯಾಟರ್ಡೆ ಎಪಿಸೋಡಿನ ಒಂದು ಮುನ್ನೋಟ ಅಂತೇಳಿ. ನನಗೊಂದು ಗೆಸ್ ಇತ್ತು, ಒಂದು ಪ್ಲ್ಯಾನ್ ಕರೆಕ್ಟ್ ಆಗಿತ್ತು. ಪ್ರೋಮೋ ಸ್ಯಾಟರ್ಡೆ ಫಸ್ಟ್ ಪ್ರೋಮೋ ಬರೋದೇನೆ ಸೀಕ್ರೆಟ್ ರೂಮ್ ಇಂದು. ಅದು ರಕ್ಷಿತಾ ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಫನ್ನಿ ಎಲಿಮೆಂಟ್ ಇರುತ್ತೆ, ನೋಡಕ್ಕಂತೂ ಚಿಂದಿ ಚಿತ್ರಣವಾಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ರಕ್ಷಿತನ್ಗೆ ತುಂಬಾ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಇವತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ನೀವು ರಕ್ಷಿತನ್ನ ತುಂಬಾ ಹೊತ್ತು ನೋಡ್ಬೋದು. ಅದು ಸುದೀಪ್ ಸರ್ ಅವರು ಮತ್ತು ರಕ್ಷಿತಾ ಇಬ್ಬರ ಒಂದು ಫನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ, ತುಂಬಾ ಜನ ರಕ್ಷಿತಂದು ಓವರ್ ಆಯ್ತು, ಅದಾಯ್ತು ಇದಾಯ್ತು ಆಯ್ತಾ, ರಕ್ಷಿತಾ ಹಾಗೆ ಹೀಗೆ ಆಯ್ತಾ ಡ್ರಾಮಾ ಮಾಡ್ತಿದ್ದಾಳೆ ಅದು ಇದು ಅಂದವರಿಗೆ ಇವತ್ತು ನಿಮಗೆ ಎಪಿಸೋಡಲ್ಲಿ ಉತ್ತರ ಸಿಗುತ್ತೆ. ಸೀಕ್ರೆಟ್ ರೂಮು ಎಷ್ಟು TRP ತಂದು ಕೊಟ್ಟಿದೆ, ಸೀಕ್ರೆಟ್ ರೂಮಿಂದ ನಿಜವಾಗ್ಲೂ ಕೂಡ ಬಿಗ್ ಬಾಸ್ಗೆ ಎಷ್ಟು TRP ಬಂದಿದೆ ಅನ್ನೋದು ಆಯ್ತಾ ನಿಮ್ಮೆಲ್ಲರಿಗೂ ವೆರಿ ಸೂನ್ ಗೊತ್ತಾಗುತ್ತೆ. ಸುದೀಪ್ ಸರ್ ಅವರೇ ಹೇಳೋ ರೀತಿಯಾಗಿ ನಾವು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ದು ಅಂದ್ರೆ ನಿಮ್ಮನ್ನ ನೋಡಿ ಸೀಕ್ರೆಟ್ ರೂಮಲ್ಲಿ ನಾವು ತುಂಬಾನೇ ಆಯ್ತಾ ಹ್ಯಾಪಿಯಾಗಿ ಫೀಲ್ ಆದು, ಖುಷಿ ಆದು ಆಯ್ತಾ, ನಮ್ಗೆ ನೋಡಕ್ಕೆ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಅದಲ್ದೇನೆ ರಕ್ಷಿತಾ ಹೇಳುವಂತಹ ಡೈಲಾಗ್ಸಿಗೆ ಸುದೀಪ್ ಸರ್ ಅವ್ರಿಗೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಅಂದ್ರೆ ನಿಮಗೆ ಬರೀ ಇಲ್ಲಿ ನೋವ್ತಾ ಇದೆ, ನಮಗೆ ಎಲ್ಲಾ ಕಡೆ ನೋವ್ತಾ ಇದೆ ಅನ್ನೋ ರೀತಿ. ಅಂದ್ರೆ ನಿಜವಾಗ್ಲೂ ರಕ್ಷಿತಾ ಸೀಕ್ರೆಟ್ ರೂಮಲ್ಲಿ ಅದು ಧ್ರುವಂತನ ಜೊತೆ ಇರೋದಿತ್ತಲ್ಲ ಆಯ್ತಾ, ಅದಷ್ಟು ಈಸಿ ಅಲ್ಲ, ತುಂಬಾ ಕಷ್ಟದ ಕೆಲಸ. ರಕ್ಷಿತಾ ಹೇಳೋ ಪ್ರಕಾರವಾಗಿ ಸುದೀಪ್ ಸರ್ ಅವ್ರ ಎದುರುಗಡೆ ಏನೋ ಕಾಮ್ ಅಂಡ್ ಕಂಪೋಸ್ ಆಗಿ ಕುತ್ಕೊಂಡು ನಗುವಂತಹ ಧ್ರುವಂತು ಬೇರೆ ದಿನದಲ್ಲಿ ಹಂಗಿರಲ್ಲ. ಅವರು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ. ಅವ್ರ ಜೊತೆ ಇದ್ದು ನನಗೆ ಆಯ್ತಾ ಇಲ್ಲೆಲ್ಲ ನೋವು ಬರ್ತಾ ಉಂಟು, ನಾನು ಮಾತ್ರ ಇರಲ್ಲ ಸರ್ ಇವ್ರ ಜೊತೆ ಅಂತ ಹೇಳ್ತಿರೋದು. ಅದೇ ರೀತಿ ಆಯ್ತಾ ರಕ್ಷಿತಾ ನೀವು ಬೇಕಾದ್ರೆ ಇಲ್ಲಿರಿ, ನಾನು ಹೋಗ್ತೀನಿ ಆಯ್ತಾ, ನಾನು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಿಮಗೆ ನಿದ್ದೆ ಮಾಡಕ್ ಬಿಡಲ್ಲ ಅಂತ ತಮಾಷೆ ಮಾಡಿದ್ದಿರ್ಬೋದು. ಖಂಡಿತವಾಗ್ಲೂ ಸೂಪರ್ ಆಗಿತ್ತು. ಈ ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಎಲ್ಲರೂ ನಗ್ತಾರೆ. ಆಮೇಲೆ ರಕ್ಷಿತಾ ಮತ್ತು ಸುದೀಪ್ ಸರ್ ಅವರ ಒಂದು ಕಾಂಬಿನೇಷನ್ ಮಾತ್ರ ಇವತ್ತಿನ ಎಪಿಸೋಡಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಸುದೀಪ್ ಸರ್ ಅವರು ರಕ್ಷಿತನ್ಗೆ ಎಲ್ಲಿ ತಿತ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ರಕ್ಷಿತಾ ನಿನ್ ಮುಂದೆ ನಿನ್ನ ದಾರಿ ವಿನ್ನಿಂಗ್ ಕಡೆ ಹೋಗ್ಬೇಕು ಅನ್ನೋದನ್ನು ಸುದೀಪ್ ಸರ್ ಅವ್ರು ಹೇಳ್ತಾರೆ. ಅದಲ್ದೇನೆ ಒಂದು ಕ್ಲೂ ಕೂಡ ಕೊಡ್ತಾರೆ ಸುದೀಪ್ ಸರ್ ಅವರು. ಅಂದ್ರೆ 2 ಸರಿ ಸೀಕ್ರೆಟ್ ರೂಮಿಗೆ ಹೋಗಿ ಬಂದಿದೀಯಾ ರಕ್ಷಿತಾ, 3ನೇ ಸರಿ ನೀನು ಫೈನಲ್ ಸ್ಟೇಜ್ ಅಲ್ಲಿ ಇರ್ತೀಯಾ ಅನ್ನೋ ಒಂದು ಕ್ಲೂ ಕೂಡ ಕೊಡ್ತಾರೆ. ನಿನ್ ಮುಂದೆ ನಿನ್ ಗೇಮ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ಸುದೀಪ್ ಸರ್ ಅವ್ರು ಹೇಳ್ತಾರೆ. ಅದಲ್ದೇನೆ ತುಂಬಾ ಜನ ಹೇಳ್ತಾ ಇರೋದು ಏನು ಅಂತಂದ್ರೆ ಧ್ರುವಂತೇನೆ ಆಯ್ತಾ ತುಂಬಾ ಒಳ್ಳೆಯವರು, ಧ್ರುವಂತು ಸೂಪರು, ರಕ್ಷಿತನೇ ಕಿರಿಕಿರಿ ಆಯ್ತಾ, ಹಾಗೆ ಹೀಗೆ ಏನೇನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಿಲ್ಲದ ಒಂದು ಸಂಗತಿ ಆಯ್ತಾ, ಧ್ರುವಂತು ಆಯ್ತಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಧ್ರುವಂತ್ ಒಂಥರ ಮೆಂಟಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರು ಅದಕ್ಕೇನೆ ತುಂಬಾನೇ ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಒಂದು ಅಂತ ಹೇಳ್ತಾರಲ್ಲ, ರಕ್ಷಿತಾನೇ ಹೇಳ್ತಾಳೆ ಸೀಕ್ರೆಟ್ ರೂಮ್ಗೆ ಗೊತ್ತಿನ ನೀವು ಜಪ ಮಾಡೇನೆ ಹಿಂಗೆ ನೀನು ಏನೂ ಮಾಡ್ದಂಗಿದ್ರೆ ನನ್ನ ಕತೆ ಏನೋ ಈ ಸೀಕ್ರೆಟ್ ರೂಮಲ್ಲಿ ನಿಮ್ಮ ಜೊತೆ ಇರೋದು ಅನ್ನೋದನ್ನ ರಕ್ಷಿತಾ ಕೂಡ ಹೇಳ್ತಾಳೆ. ಯಾರ್ಯಾರೆಲ್ಲ ಆಯ್ತಾ ರಕ್ಷಿತನ್ನ ನೆಗೆಟಿವ್ ಮಾಡ್ತೀರಾ, ಯಾರ್ಯಾರೆಲ್ಲ ರಕ್ಷಿತನ ಬಗ್ಗೆ ತುಂಬಾನೇ ಆಯ್ತಾ ಬ್ಯಾಡ್ ಆಗಿ ಹೇಳ್ತಾ ಇರ್ತೀರ, ನಿಮ್ಮೆಲ್ಲರಿಗೂ ಒಂದೇ ಹೇಳೋದು, ನನಗಿರುವ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗಿರುವಂತಹ ಬಿಗ್ ಬಾಸ್ ನಾಲೆಡ್ಜ್ ಅಂದ್ರೆ ಬಿಗ್ ಬಾಸ್ ಒಂದು ಶೋ ಮೇಲಿರೋ ನಾಲೆಡ್ಜ್ ಅಲ್ಲಿ ನಾನು ಹೇಳ್ತೀನಿ ಆಯ್ತಾ. ಬಿಗ್ ಬಾಸ್ ಯಾವಾಗ್ಲೂ ನೋಡಿ ಯಾರಿಂದ TRP ಬರುತ್ತೆ ಅವರು ಒಳ್ಳೆದಾಗೂ ತೋರಿಸ್ತಾರೆ, ಕೆಟ್ಟದಾಗೂ ತೋರಿಸ್ತಾರೆ, ಎಲ್ಲದನ್ನು ತೋರಿಸಿ ಅವರಿಂದ ಈ ನಿಮ್ಗೆ ಇದು ಗೊತ್ತಲ್ವಾ ಜ್ಯೂಸು ಆಯ್ತಾ, ಈ ಲೆಮನ್ ಅನ್ನ ಹೆಂಗೆ ನಾವು ಜ್ಯೂಸ್ ಮಾಡೋದಕ್ಕೆ ಪೂರ್ತಿ ಆಯ್ತಾ ಸ್ಕ್ಯೂಸ್ ಮಾಡಿ ತೆಗಿತೀವಲ್ವಾ, ಆ ಥರ ರಕ್ಷಿತನಲ್ಲಿರುವಂಥ ಎಲ್ಲದನ್ನು ಪ್ರತಿಭೆನೂ ಅವರೆಲ್ಲ ತೆಗೆದು ಕೊನೆಗೆ ಬಿಗ್ ಬಾಸ್ ಇಂದ ಆಚೆ ಕಳಿಸೋದು. ಹಾಗಾಗಿ ರಕ್ಷಿತನ್ಗೆ ಆಯ್ತಾ ಎಷ್ಟು ಟ್ಯಾಲೆಂಟ್ ಇದೆ, ರಕ್ಷಿತನ್ಗೆ ಆಯ್ತಾ ಎಷ್ಟು ಸ್ಟ್ರಾಂಗ್ ಮೆಂಟಾಲಿಟಿ ಇದೆ ಅದು ಬಿಗ್ ಬಾಸ್ ಟೀಮಿಗೆ ಗೊತ್ತು. ಯಾರು ಏನೇ ಮಾಡಿದ್ರು ಕೂಡ ರಕ್ಷಿತಾ ಅಷ್ಟು ಈಸಿಯಾಗಿ ಬಗ್ಗೋಂಥ ಹೆಣ್ಮಗಳಲ್ಲ. ಯಾಕೆ ಅಂತಂದ್ರೆ ಧ್ರುವಂತನ ಜೊತೆನೆ ಸೀಕ್ರೆಟ್ ರೂಮಲ್ಲಿ 4-5 ದಿನ ಇರುವಂಥ ರಕ್ಷಿತನ್ಗೆ ನಿನ್ನ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಅಲ್ಲಿರುವ ಕಂಟೆಸ್ಟೆಂಟ್ಗಳನ್ನ ಹ್ಯಾಂಡಲ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ. ಅದಲ್ದೇನೆ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟು ಇದನ್ನ ಧ್ರುವಂತನ ಜೊತೆಗೆ ಯಾಕೆ ರಕ್ಷಿತನ್ನ ಹಾಕಿದ್ರು ಅಂತಂದ್ರೆ ಆಯ್ತಾ, ಅಲ್ಲಿ ಧ್ರುವಂತ್ ಏನು ಅನ್ನೋದು ರಕ್ಷಿತನಿಗೆ ಗೊತ್ತಾಗಿರುತ್ತೆ ಆಯ್ತಾ. ಧ್ರುವಂತು ನಾವು ಅಂದ್ಕೊಂಡಂಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ.
ಏನು ಈ ವಾರ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಧ್ರುವಂತು ಮನೆಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಅದಲ್ಲದೇನೆ ಆಯ್ತಾ, ರಕ್ಷಿತಾ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ರಿಂದ ಈ ವೀಕೆಲ್ಲ ರಕ್ಷಿತಾ ಫ್ಯಾನ್ಸ್ ಆಗಿರ್ಬೋದು, ತುಂಬಾ ಜನ ಪ್ರೇಕ್ಷಕರು ಯಾವಾಗ ಬರ್ತಾಳೆ ಅಂತೇಳಿ ಒಂದು ಶೋನು ಕೂಡ ಮಿಸ್ ಮಾಡದೆ ನೋಡಿದರೆ. ಲೈವ್ ಅಲ್ಲಿ ಆಯ್ತಾ ಇನ್ಕ್ರೀಸ್ ಆಗಿರೋದು, ಅಂದ್ರೆ ಲೈವ್ ಅಲ್ಲಿ ಆಯ್ತಾ ಎಷ್ಟು ಜನ ಲೈವ್ ನ ವೀಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಬಿಗ್ ಬಾಸ್ ನಿಮಗೆ ಒಂದು ಲೆಕ್ಕಾಚಾರ ಇರುತ್ತೆ ಆಯ್ತಾ. ಏನಾದ್ರು ರಕ್ಷಿತಾ ಇವಾಗ ಬರ್ಬೋದಾ ಅಂತ ವೀಕ್ಷಣೆ ಮಾಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಲೈವ್ ಅಲ್ಲಿ. ಆಮೇಲೆ ಒಂದು ಪ್ರೋಮೋ ಇದಾಗಿರ್ಬೋದು ಆಯ್ತಾ, ರಿವ್ಯೂ ಆಗಿರ್ಬೋದು, ಅದೇ ರೀತಿ ಪ್ರೋಮೋ ಬಗ್ಗೆ ಬರುವಂಥ ವ್ಯೂಸ್ ಆಗಿರ್ಬೋದು, ಅದೇ ರೀತಿ ಪ್ರೋಮೋ ಬಗ್ಗೆ ಚರ್ಚೆಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲಿ ಎಲ್ಲವನ್ನೂ ಕೂಡ ಗಣನೀಯಕ್ಕೆ ತಗೊಂಡಿರುತ್ತೆ ಬಿಗ್ ಬಾಸ್ ಟೀಮ್. ಹಾಗಾಗಿ ರಕ್ಷಿತನ ಸ್ಥಾನ ನಿನ್ನ ಭದ್ರ ಅಂತಾನೆ ಹೇಳ್ಬೋದು. ನಿನ್ನ ರಕ್ಷಿತಾ ಎಷ್ಟು ಸರಿ ನಾಮಿನೇಟ್ ಆದರೂ, ರಕ್ಷಿತಾ ನೀನು ಏನೇ ಅವಳನ್ನ ನೆಗೆಟಿವ್ ಮಾಡಿದ್ರು ಫಿನಾಲೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಅವ್ರು ಇಟ್ಕೊಳ್ಳೋ ಅಂತ 2 ಕೈಯಲ್ಲಿ ರಕ್ಷಿತನ ಕೈ ಇರುತ್ತೆ. ಇದನ್ನು ಯಾರೂ ಕೂಡ ತಪ್ಸಕ್ಕಾಗಲ್ಲ. ನಾನು ಇವತ್ತೇ ಬೇಕಾದ್ರೆ ಬಾಂಡ್ ಪೇಪರಲ್ಲಿ ನಿಮಗೆ ಬರ್ಕೊಡ್ತೀನಿ ಆಯ್ತಾ. ನೀವು ಬೇಕಾದ್ರೆ ನೀವು ಬರ್ಕೊಂಡು ಇಟ್ಕೊಳ್ಳಿ. ಫಿನಾಲೆ ಸ್ಟೇಜಲ್ಲಿ ಸುದೀಪ್ ಸರ್ ಅವ್ರು ಇಟ್ಕೊಳ್ಳೋ ಅಂತ 2 ಕೈಯಲ್ಲಿ ರಕ್ಷಿತನ ಕೈ ಇರುತ್ತೆ. ಯಾಕೆ ಅಂತಂದರೆ ಒಂದು ಏನು ಗೊತ್ತಾ, ಪ್ರೇಕ್ಷಕರನ್ನ ಎಂಗೇಜ್ ಆಗಿ ಇಟ್ಕೊಳ್ತಾಳೆ, ಮತ್ತೆ ಏನೇ ಕೆಲಸ ಕೊಟ್ಟರು ಸೂಪರ್ ಆಗಿ ಮಾಡ್ತಾಳೆ. ಗೇಮು ಅಂತ ಬಂದರೆ ಎಕ್ಸ್ಟ್ರಾಡಿನರಿ ಗೇಮ್ ಆಡ್ತಾಳೆ. ಎಲ್ಲೂ ಕೂಡ ಸೇಫ್ ಗೇಮ್ ಮಾಡಲ್ಲ. ಏನು ಹೇಳ್ಬೇಕಾದ್ರೂ ಮುಖ ಕೊಡ್ದಂಗೆ ಹೇಳ್ತಾಳೆ. ಎಲ್ಲೂ ಕೂಡ ಅವಳು ಆಯ್ತಾ ನಾನು ಸೋತೆ ಅಂತೇಳಿ ಇದು ಮಾಡಿದ್ದೇ ಇಲ್ಲ. ಅವಳು ಈ ಬಿಗ್ ಬಾಸ್ ಜರ್ನಿಲೇನೆ ಫಸ್ಟ್ ಟೈಮು ಕಣ್ಣೀರು ಹಾಕಿದ್ದು ಅಂದರೆ ಅದು ಸೀಕ್ರೆಟ್ ರೂಮಲ್ಲಿ. ಅಂದರೆ ಅಯ್ಯೋ ಈ ಮನುಷ್ಯನ ಜೊತೆ ನಾನು ಹೆಂಗಿರೋದಪ್ಪ ಅಂತ ಹೇಳ್ಬಿಟ್ಟು ಅವಳು ಕಣ್ಣೀರು ಹಾಕಿದ್ಲು ಸೀಕ್ರೆಟ್ ರೂಮಲ್ಲಿ. ಫಸ್ಟ್ ಟೈಮ್ ರಕ್ಷಿತಾ ಕಣ್ಣೀರು ಹಾಕಿದ್ದು ಅಂದರೆ ಅದು ಸೀಕ್ರೆಟ್ ರೂಮಲ್ಲಿ. ನೀನು ಯಾವತ್ತು ಎಂಥ ಸಿಚುವೇಶನಲ್ಲಿ ಕೂಡ ಕಣ್ಣೀರು ಹಾಕಿಲ್ಲ ರಕ್ಷಿತಾ. ಆಮೇಲೆ ಅವಳಿಗೆ ಏನು ಗೊತ್ತಾ, ಈ ಹೇಳ್ತಾರಲ್ಲ ಏನಪ್ಪ ತುಂಬ ಸಿಂಪತಿ ಅಂತ ಹೇಳ್ತಾರೆ, ಆ ಸಿಂಪತಿ ಕಾರ್ಡೆಲ್ಲ ಪ್ಲೇ ಮಾಡೋ ಹೆಣ್ಮಗಳೇ ಅಲ್ಲ ರಕ್ಷಿತಾ. ಏನಿದ್ರು ಏಕ್ ಮಾರ್ಕ್ ಹೋಗ್ತುಗ್ನ, ನಾನು ಗೇಮ್ ಇದು, ನಾನು ಹಿಂಗಾಡ್ತೀನಿ ಗೇಮು ಅಷ್ಟೇ. ಅದೊಂದು ವಿಷಯದಲ್ಲಿ ರಕ್ಷಿತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾಳೆ. ಇವತ್ತಿನ ಎಪಿಸೋಡ್ ಮಾತ್ರ ನಾನು ಈಗಲೇ ಹೇಳ್ತಾ ಇದ್ದೀನಿ, ರಕ್ಷಿತಾ ಮತ್ತು ಸುದೀಪ್ ಸರ್ ಅವರ ಆ ಫನ್ನಿ ಕಾನ್ವರ್ಜೇಷನ್ನು ನೆಕ್ಸ್ಟ್ ಲೆವೆಲಲ್ಲಿ ಇಟ್ಟಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಏನು ಹೋದ್ವಾರದ ಆಯ್ತಾ ಸರ್ ನಾನು ಹೇಳ್ತೀನಿ ಸರ್ ಅಂತೇಳಿ ಕಣ್ಣು ಮಿಟಕ್ಸಿರೋ ಅಂತ ಒಂದು ವಿಡಿಯೋ, ಆಮೇಲೆ ಸುದೀಪ್ ಸರ್ ಅವರು ನಕ್ಕು ಆಯ್ತು ಅದನ್ನ ರಿಸೀವ್ ಮಾಡ್ಕೊಂಡು ಆಯ್ತು ಮಾತಾಡಿ ಅಂದಿದ್ದು ಆ ವಿಡಿಯೋ ಎಷ್ಟು ಟ್ರೆಂಡ್ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಈ ಸ್ಯಾಟರ್ಡೆಯ ಈ ಒಂದು ಏನೋ ಸುದೀಪ್ ಸರ್ ಅವರು ಮತ್ತು ರಕ್ಷಿತಾ ಮಾತನಾಡುವಂತಹ ಒಂದು ವಿಡಿಯೋ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ವೈರಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಕಂಟೆಂಟ್ ಆಗಿದೆ. ಅಂದರೆ ಸುದೀಪ್ ಸರ್ ಅವ್ರು ಕೇಳ್ತಾರೆ ರಕ್ಷಿತನ್ಗೆ ಆಯ್ತಾ, ಅಂದರೆ ನೀವು ಇದ್ರಲ್ವಾ ಧ್ರುವಂತನ ಜೊತೆ ಅನ್ನಿಸ್ತು, ಹೆಂಗಿತ್ತು ಜರ್ನಿ ಅಂತ. ಅವಾಗ ರಕ್ಷಿತಾ ಹೇಳೋ ಒಂದೊಂದು ಮಾತುಗಳು ಸುದೀಪ್ ಸರ್ ಅವ್ರಿಗೆ ಬಿದ್ದು ನಗ್ತಾರೆ. ಮತ್ತೆ ನಮಗೂ ಕೂಡ ಹಂಗೆ ಅನ್ನಿಸ್ತು ಆಯ್ತಾ, ಓಕೆ ಅನ್ನೋದನ್ನ ಅವರು ಒಂಥರ ತುಂಬ ಫನ್ನಾಗಿ ಹೇಳ್ತಾರೆ ಸುದೀಪ್ ಸರ್ ಅವರು. ಆಮೇಲೆ ರಕ್ಷಿತನ್ನ ಆಯ್ತಾ ಕೆಲವೊಂದು ಪ್ರಶ್ನೆಗಳಿಗೆ ಅಲ್ಲಿದ್ದಂತಹ ಪ್ರೇಕ್ಷಕರು ಕೂಡ ನಗುವಂತಹ ಚಾನ್ಸಸ್ ಇದೆ. ಒಟ್ಟಾರೆಯಾಗಿ ನಮ್ಮ ರಕ್ಷಿತಾ ಈ ಸ್ಯಾಟರ್ಡೆ ಎಪಿಸೋಡಲ್ಲಿ ಟಾಪ್ ಆಗಿ ನಿಲ್ತಾಳೆ. ಈ ಪ್ರೋಮೋ ರಿವ್ಯೂ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.